ಹಾಯ್, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇಲ್ಲಿವರೆಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಕರ್ನಾಟಕ ಇತಿಹಾಸ ಶಾತವಾಹನ ಈಗಾಗಲೇ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಅದರಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೇಳಿರ್ತಕ್ಕಂಥ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಸೊ ಹಾಗಾದ್ರೆ ಬನ್ನಿ ನೋಡೋಣ. ಶಾತವಾಹನರು ಕರ್ನಾಟಕ ಇತಿಹಾಸ. ಶಾತವಾಹನರ ರಾಜಧಾನಿ KSRP 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಎ ಪ್ರತಿಷ್ಠಾನ, ಮಾನ್ಯಕೇಟ, ಪಾಟಲಿಪುತ್ರ, ರಾಜಗೃಹ. ಇದರಲ್ಲಿ ಸರಿಯಾದ ಉತ್ತರ ಎ ಪ್ರತಿಷ್ಠಾನ. ಶಾತವಾಹನರು ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಹಿರಿಯ ಐತಿಹಾಸಿಕ ಸಾಮ್ರಾಜ್ಯವಾಗಿದೆ. ಆರಂಭದಲ್ಲಿ ಅವರು ಮೌರ್ಯ ಸಾಮಂತರಾಗಿದ್ದರು. ಮೌರ್ಯರ ನಂತರ ಸ್ವತಂತ್ರರಾಗಿ ಶಾತವಾಹನ ವಂಶವನ್ನು ಸ್ಥಾಪಿಸಿಕೊಂಡರು. ಪ್ರತಿಷ್ಠಾನ ಅಥವಾ ಪೈಠಾನ ಇವರ ರಾಜಧಾನಿಯಾಗಿತ್ತು. ಇದು ಕೃಷ್ಣ ಮತ್ತು ಗೋದಾವರಿ ನದಿ ತೀರದಲ್ಲಿದೆ. ಪ್ರಸ್ತುತ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಇದೆ. ಅದೇ ರೀತಿ ಎರಡನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಸೊ ಹೊಂದಿಸಿ ಬರೆಯಿರಿ. ಬಾದಾಮಿ ಚಾಲುಕ್ಯರು, ಅದು ಉತ್ತರ ಎರಡನೇ ಪುಲ್ಕೇಶಿ. ಅದೇ ರೀತಿ ಶಾತವಾಹನರು ಒಂದನೇ ಉತ್ತರ ಗೌತಮಿ ಶಾತಕರ್ಣಿ. ಸೊ ಕೆಳದಿಯ ನಾಯಕ ಶಿವಪ್ಪ ನಾಯಕ. ಸೊ ಬನವಾಸಿಯ ಕದಂಬರು ಮೌರ್ಯ ವರ್ಮ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಎರಡನೆಯ ಪುಲ್ಕೇಶಿಯು ಬಾದಾಮಿ ಚಾಲುಕ್ಯ. ಕ್ರಿಸ್ತಶಕ 609ರಲ್ಲಿ ಪಟ್ಟಾಭಿಷಕ್ತನಾದನು. ಗೌತಮಿ ಪುತ್ರ ಶಾತಕರ್ಣಿಯು ಶಾತವಾಹನರಲ್ಲಿ ಪ್ರಸಿದ್ಧ ದೊರೆಯಾಗಿದ್ದನು. ಈತ ಕ್ರಿಸ್ತಶಕ 106ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಕೆಳದಿಯ ಶಿವಪ್ಪ ನಾಯಕನು ಈ ವಂಶದ ಅಂದ್ರೆ ಕೆಳದಿಯ ಸಮರ್ಥ ಆಡಳಿತಗಾರನಾಗ್ತಾನೆ. ಕ್ರಿಸ್ತಶಕ 1499ರಲ್ಲಿ ಅಧಿಕಾರಕ್ಕೆ ಇರ್ತಾನೆ. ತಾಳಗುಂದ ಶಾಸನದ ಪ್ರಕಾರ ಮಯೂರ ವರ್ಮನೆ ಕದಂಬರ ಮೂಲ ಪುರುಷ ಮತ್ತು ಪ್ರಸಿದ್ಧ ಅರಸನಾಗಿದ್ದ. ಈತ ಕ್ರಿಸ್ತಶಕ 345ರಲ್ಲಿ ಅಧಿಕಾರ ರೂಢನಾದನು. ಸೊ ಅದೇ ರೀತಿ ಮೂರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸಿದ್ಧ ಬೌದ್ಧ ಅವಶೇಷಗಳು ಎಲ್ಲಿವೆ? PSI 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಎ ಮಂಜುರಾಬಾದ್, ಬಿ ಸನ್ನತಿ, ಸಿ ಹಳೆಬೀಡು, ಡಿ ಹಂಪಿ. ಇದರಲ್ಲಿ ಸರಿಯಾದ ಉತ್ತರ ಬಿ ಸನ್ನತಿಯಲ್ಲಿ ಕರ್ನಾಟಕದ ಬೌದ್ಧ ಅವಶೇಷಗಳು, ಪ್ರಸಿದ್ಧ ಬೌದ್ಧ ಅವಶೇಷಗಳಿವೆ. ಅದೇ ರೀತಿ ಅಧ್ಯಾಯ 2 ಬನವಾಸಿ ಕದಂಬರಿಗರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಇದು 2012 ಮತ್ತು 6ರಲ್ಲಿ KSRP ISF ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಸೊ ಎ ಹಲ್ಮಡಿ ಶಾಸನ, ಕೆಳಗುಂಡಿ ಶಾಸನ, ಕಂಪಿಲಿ ಶಾಸನ, ಹಂಪಿ ಶಾಸನ. ಇದರಲ್ಲಿ ಸರಿಯಾದ ಉತ್ತರ ಎ ಹಲ್ಮಡಿ ಶಾಸನ. ಕದಂಬರ ಅರಸನಾದ ಕಾಕುತ್ಸವರ್ಮನು ಕನ್ನಡದ ಮೊದಲ ಶಾಸನ ಹಲ್ಮಡಿ ಶಾಸನವನ್ನ ಕ್ರಿಸ್ತಶಕ 450ರಲ್ಲಿ ಕೆತ್ತಿಸಿದನು. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಡಿ ಗ್ರಾಮದಲ್ಲಿ ಕಂಡುಬರುತ್ತೆ. ಈ ಶಾಸನ ಪೂರ್ವದ ಹಳಗನ್ನಡ ಭಾಷೆಯನ್ನು ಹೊಂದಿದೆ. ಇದರಲ್ಲಿ 20 ಕನ್ನಡ ಪದಗಳು ಬಳಕೆ ಕಾಣಬಹುದು. ಕದಂಬರ ರಾಜಧಾನಿ ಯಾವುದು? ಎ ತಾಳಗುಂದ, ಬಿ ಬನವಾಸಿ, ಸಿ ಸಾಗರ, ಡಿ ತಲಕಾಡು. ಕದಂಬರ ರಾಜಧಾನಿ ಬನವಾಸಿ, ಬಿ ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಕನ್ನಡದ ಮೊದಲ ಸಾಮ್ರಾಜ್ಯವೇ ಕದಂಬ ಸಾಮ್ರಾಜ್ಯ. ಇವರ ರಾಜಧಾನಿ ಬನವಾಸಿಯಾಗಿತ್ತು. ಇದು ಭಾರತದ ಪ್ರಾಚೀನ ಸ್ಥಳವಾಗಿತ್ತು. ಬನವಾಸಿಯ ಇತರ ಹೆಸರುಗಳೆಂದರೆ ವೈಜಯಂತಿಪುರ, ವನವಾಸಿ, ಬೈಜಾಂಟಿಯನ್. ಕದಂಬ ರಾಜ್ಯದ ಸ್ಥಾಪಕ ಯಾರು? ಸೊ ಎ ಮಯೂರವರ್ಮ, ಬಿ ಸ್ಕಂದವರ್ಮ, ಸಿ ರಘುವರ್ಮ, ಡಿ ಕಾಕುತ್ಸವರ್ಮ. ಸರಿಯಾದ ಉತ್ತರ ಮಯೂರವರ್ಮ. ಕದಂಬ ರಾಜ್ಯ ಸ್ಥಾಪಕ ಯಾರಂದ್ರೆ ಮಯೂರವರ್ಮ. ಇದನ್ನ ವಾರ್ಡನ್ 2012, CPC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2016ರಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಕನ್ನಡದ ಮೊದಲ ಸಾಮ್ರಾಜ್ಯ ಸ್ಥಾಪಿಸಿದ ಕೀರ್ತಿ ಮಯೂರವರ್ಮನಿಗೆ ಸಲ್ಲುತ್ತೆ. ತಾಳಗುಂದ ಶಾಸನದ ಪ್ರಕಾರ ಮಯೂರವರ್ಮ ಒಬ್ಬ ಪ್ರಸಿದ್ಧ ದೊರೆಯಾಗಿದ್ದನು ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಇದು ಬನವಾಸಿಯ ಕದಂಬರ ಮೇಲೆ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ, ಪರೀಕ್ಷೆಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಅನ್ನೋದನ್ನ ಇಲ್ಲಿ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಬನವಾಸಿ ಕದಂಬರು ಶಾತವಾಹನರ ಮೇಲೂ ಕೂಡ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನ ಕೇಳಬಹುದು. ಆದ್ರಿಂದ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡಿಕೊಳ್ಳಿ. ಸೊ ನೀವು